ರಮೇಶ್ ಪುತ್ಗೆ ಅವರೇ, ಲೀಗಲಿ ಕಾನ್ಸ್ಟಿಟ್ಯೂಷನಲಿ ನೋಂದಣಿ ಮಾಡಬೇಕಾಗಿರೋದು ಕಡ್ಡಾಯವಲ್ಲ, ಅಕ್ಸೆಪ್ಟೆಡ್. ಎಸ್, ಅನೇಕ ತಜ್ಞರು ಪತ್ರಿಕೆಗಳಲ್ಲಿ ಆರ್ಟಿಕಲ್ ಬರೀತಿದ್ದಾರೆ, ಅಕ್ಸೆಪ್ಟೆಡ್. ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ವಾ? ಇಷ್ಟು ದೊಡ್ಡ ಸಂಸ್ಥೆ ಖಂಡಿತ ಮಾಡಕೂಡ್ದು ಅಂತ ಹೇಳ್ತೇನೆ. ಮಾಡಕೂಡ್ದು? ಎಸ್, ನೋಂದಣಿ ಮಾಡಿಸ್ಕೂಡ್ದು ಅಂತ. ಯಾಕೆಂದರೆ ನೀವೇ ಹೇಳಿದ್ರಿ ಅಲ್ಲಿ ಕೇಂದ್ರ ಸರ್ಕಾರ ನಿಮ್ದಿದೆ ಅಥವಾ ಇಲ್ಲಿ ಇವ್ರದ್ದು ಸರ್ಕಾರ ಇದೆ ಅಂತ. ಸರ್, ನಮ್ಮದು ಒಂದು ಸರ್ಕಾರ ಇದ್ದರೆ ಸೆಕ್ಷನ್ 27 ಆಫ್ ದ ಸೊಸೈಟೀಸ್ ಆ್ಯಕ್ಟ್ ಪ್ರಕಾರ ಇವತ್ತು ನೋಟಿಸ್ ಇಶ್ಯೂ ಮಾಡಿದಾರಲ್ಲ, ನಾಳೆ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡ್ಬೋದು, ಇವ್ರನ್ನ RSS ಇದನ್ನು ಟೇಕ್ ಓವರ್ ಮಾಡ್ಬೋದು. ಸೊ ಆ ಲೆವೆಲ್ಗೆ ಹೋಗ್ಬೋದು. ಇವತ್ತು ಅವ್ರಿಗೆ ಯಾಕೆಂದ್ರೆ ಅವ್ರನ್ನ ಮುಟ್ಟಕ್ಕೆ ಆಗ್ತಾ ಇಲ್ಲ, ಇವ್ರಿಗೆ ಸರ್ಕಾರದವ್ರಿಗೆ ಮುಟ್ಟಕ್ಕೆ ಆಗ್ತಾ ಇರೋದ್ರಿಂದ ನಿಮ್ಮನ್ನು ಯಾಕೆ ಒಂಥರ ಇನ್ವೈಟ್ ಮಾಡ್ತಾ ಇರೋದು, ಬನ್ನಿ ನೀವು ನಮ್ಮ ಕೈಗೆ ಸಿಕ್ಕಾಕೊಳ್ಳಿ. ನೋ, ನಾವು ಸಿಕ್ಕಾಕೊಳ್ಳಲ್ಲ. ನಾವು ಇನ್ ದ ಸೆನ್ಸ್ RSSನವ್ರ ಪರವಾಗಿ ಹೇಳಬೇಕಾದ್ರೆ ಅವರು ಸಿಕ್ಕಾಕೊಳ್ಳೋದಿಲ್ಲ. ಯಾಕೆಂದ್ರೆ ಸಿಕ್ಕಾಕೊಂಡ್ರೆ ನಾವು ತಪ್ಪು ಮಾಡಿದ್ರೆ ನೀವು ಹಿಡೀರಿ, ನಿಮಗೆ ಯಾವ ಕಾನೂನು ಇದೆಯೋ ಅದ್ರ ಪ್ರಕಾರ ಹಿಡೀರಿ. ನಾವು ತಪ್ಪು ಮಾಡ್ದೇನೆ ಯಾರೋ ಒಬ್ರು ನಿಮಗೆ ತಂದು ಚೂ ಬಿಟ್ರೆ ನೀವು ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ. RSS ತನಗೆ ಬಂದಿರುವ ದೇಣಿಗೆಯ ಲೆಕ್ಕವನ್ನು ಯಾರಿಗೂ ಕೊಡಬೇಕಾಗಿಲ್ಲ, ಅದನ್ನು ಯಾರೂ ಕೇಳಲು ಬಾರ್ದ? ಅದು ಹೆಂಗೆ ನಡೆಯುತ್ತೆ ಸರ್? ಅಲ್ಲ, ತಮ್ಮ ಪ್ರಶ್ನೆ ಏನು ಅಂದರೆ RSSಗೆ ದುಡ್ಡು ಬಂತು, ಫೈನ್, ಯಾರಿಗೆ ಕೊಡ್ತಾ ಇದ್ದಾರೆ ಅವರು? ಅದು ಇಂಪಾರ್ಟೆಂಟು. ಯಾರಿಗೆ ಅಂದರೆ RSSನವ್ರು ಯಾರಿಗೆ ಕೊಡ್ತಾರೆ? ಅಲ್ಲ, ನೀವು ಯಾರು ಕೊಟ್ಟರು? ಈಗ ನೀವೇ ಓಕೆ, ಯಾರೋ ಒಬ್ಬರು ಫಾರ್ ಎಕ್ಸಾಂಪಲ್ RSS ಮೇಲೆ ಗೌರವ ಇದೆ, ಅವರು ಒಂದಷ್ಟು ದೇಣಿಗೆ ಕೊಟ್ಟರು. ಚೆಕ್ಕ ಕ್ಯಾಶ್ ಎಗೇನ್ ಕ್ಯಾಶಲ್ಲಿ ಆಗಿರ್ಬೋದು, ಕ್ಯಾಶ್ನಲ್ಲಿ ರಸೀದಿ ತೊಗೊಂಡಿದ್ದೀರಾ? ಇಲ್ಲ, ವ್ಯವಸ್ಥೆ ಇಲ್ಲ ಅಲ್ಲಿ. ಅಲ್ಲ, ಅದು ಅಲ್ಲೇ ಆಗ್ತಾ ಇರೋದು. ಗುರುದಕ್ಷಿಣೆ ಅಂತ ಕೊಡ್ತಾ ವಿನ ಇನ್ಯಾವುದೇ ರೀತಿಯ ಸಂಭಾವನೆಯನ್ನು ತಗೊಳ್ಳೋದಿಲ್ಲ RSSನಲ್ಲಿ. ಓಕೆ, ಗುರುದಕ್ಷಿಣೆ ಕೊಡಬಹುದು, ನಿಮ್ಮ ಅಭಿಮಾನದಿಂದ ಒಂದು ಅದ್ರ ಮೇಲೆ ಭಕ್ತಿಯಿಂದ ನೀವು ಕೊಡ್ತೀರ, ಕೊಡಲೇಬೇಕು ಅಂತಲೂ ಇಲ್ಲ, ಕೊಡಬಹುದು. ಬಟ್ ನೀವು ಬೇರೆ ಯಾವುದೇ ಕೊಡೋದಾದ್ರೂ ಅಲ್ಲಿ ರಸೀದಿ ಇಲ್ಲ ಅಂದರೆ ಕೊಡೋದು, ಚೆಕ್ ಮೇಲೆ ಕೊಡ್ಬೋದಲ್ಲ. ಹಾಗಿದ್ರೆ ಕ್ಯಾಶ್. ಸೊ ಅಲ್ಲಿಗೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ಅವ್ರು ಹೇಳ್ತಾರೆ ಇಲ್ಲರಿ ನಾವು ಚೆಕ್ ತೊಗೊಳ್ಳಂದ್ರೆ ಕೊಡಬೇಡಿ ನೀವು. ಸರ್, ಒಂದು ಲಾಜಿಕಲ್ ಪ್ರಶ್ನೆ ಬ್ರಿಜೇಶ್ ಕಾಳಪ್ಪ ಅವರೇ, ಪೊಲಿಟಿಕಲ್ ಪಾರ್ಟಿಗಳವರು ತಮಗೆ ದುಡ್ಡು ಬಂದಿದ್ದನ್ನು ಯಾರಿಗೂ ಹೇಳಬೇಕಾಗಿಲ್ವಂತೆ, RSS ಲೆಕ್ಕ ಕೊಡಿ ಅಂತ ರಾಜಕೀಯ ಪಕ್ಷದಿಂದ ಬಂದವರು ಹೇಳೋದು ಎಷ್ಟು ಕರೆಕ್ಟ್ ಇದು? ಇಲ್ಲ, ರಾಜಕೀಯ ಪಕ್ಷ, ಪೊಲಿಟಿಕಲ್ ಪಾರ್ಟಿ ಅದು ಇದು ಅಂತ ಇವಾಗ ಆ ಭೇದ ಭಾವ ಇಲ್ಲ ಇವಾಗ. ಆಸ್ ಯು ನೋ, RSS ಇಸ್ ಆಸ್ ಡೀಪ್ಲಿ ಇನ್ವಾಲ್ವ್ಡ್ ಇನ್ ಪಾಲಿಟಿಕ್ಸ್ ಆಸ್ ಎನಿಬಡಿ ಎಲ್ಸ್. ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದು. ಅದನ್ನ ನಾನೇನು ಹೊಸದಾಗಿ ಅಲ್ಲ, ಪ್ರಧಾನಮಂತ್ರಿಗಳ ಬಗ್ಗೆ ಅಲ್ಲ ನಾನು ಕೇಳ್ತಾ ಇರೋದು, ಕಾನೂನಿನ ಬಗ್ಗೆ. ಆ ಸಬ್ಜೆಕ್ಟ್ ಆಕ್ಚುಲಿ ಇಸ್ ರಿಲೆವೆಂಟ್ ಫಾರ್ ದಿಸ್ ಡಿಬೇಟ್. ಅಲ್ಲ, ನೀವು ಇದನ್ನ ಬೇಕಾದ್ರೆ ಮಾತಾಡ್ಕೊಳ್ಳಿ, ಯು ಹ್ಯಾವ್ ಇಟ್ ಸೆಪರೇಟ್ ಡಿಬೇಟ್ ಆನ್ ದಟ್. RSS ವಿಚಾರದಲ್ಲಿ ನೀವು ಮಾತಾಡೋದಿದ್ರೆ ನೀವು ಇವಾಗ ಯು ಕಂಪೇರ್ ಇಟ್ ಟು ಪೊಲಿಟಿಕಲ್ ಪಾರ್ಟಿ ಅಲ್ಲ ಇದು. ದಿಸ್ ಇಸ್ ರಾಜಕಾರಣಿ ಒಬ್ಬರು ಪತ್ರ ಬರೆದಿದ್ದಾರೆ ಸರ್. ಅಲ್ಲ, ರಾಜಕಾರಣಿ ಬರೆದಿದ್ದಾರೆ, ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾರೋ ಆ ರಾಜಕೀಯ ಪಕ್ಷವೂ ಸೇರಿದಂತೆ, ಅವರ ವಿರುದ್ಧ ಸಿದ್ಧಾಂತದ ರಾಜಕೀಯ ಪಕ್ಷವೂ ಸೇರಿದಂತೆ ತಮಗೆ ಬಂದಿದ್ದ ದುಡ್ಡಿನ ಲೆಕ್ಕ ಯಾರಿಗೂ ಕೊಡಬೇಕಾಗಿಲ್ಲ ಅವರು. ಅಲ್ಲ, ಅದು ಬಿಜೆಪಿ ಕೂಡ ಸೇಮ್ ಅನ್ವಯಿಸುತ್ತೆ. ಸೊ ಅದಕ್ಕೋಸ್ಕರ ಬಿಜೆಪಿ ಇಸ್ ಆಫ್ಟರ್ ಆಲ್ ದ ಕ್ರಿಯೇಷನ್ ಆಫ್ RSS. ಸೊ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಆಗೋದಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಬಟ್ ಇಂಪಾರ್ಟೆಂಟ್ಲಿ ಇವರು ನಮ್ಮ ಸ್ನೇಹಿತರು ಏನು ಹೇಳಿದ್ರು, ಒಂದು 3-4 ವಿಚಾರದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಮೊದಲನೇದಾಗಿ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ರಿಗಾರ್ಡಿಂಗ್ ಪಾರದರ್ಶಕತೆ, ಆಯ್ತಾ? ಇವಾಗ ಯಾವುದೋ ಒಂದು ಅಮೌಂಟು ಇವಾಗ ಎಕ್ಸೆಂಪ್ಷನ್ ಸಿಗುವಂಥದ್ದು ATG ನಿಮ್ಮ ಪ್ರಾವಿಷನ್ ಇದೆ, ಆಯ್ತಾ? ಸೊ ಎಕ್ಸೆಂಪ್ಷನ್ ಇದೆ ನಿಮಗೆ. ಸೊ ಬಟ್ ನೀವು ಕ್ಲಿಯರ್ಲಿ ನೀವು ಹೇಳಬೇಕಾಗುತ್ತೆ ಇದು ಖರ್ಚು ಮಾಡಿದ್ದೀರಿ ಅಂತ. ಹಾಗಿದ್ರೆ ಬೇಸಿಕ್ ಪ್ರಿಸಂಪ್ಷನ್ ಇಸ್ ದ್ಯಾಟ್ RSS ಅಲ್ಲಿ ಆ ಹೇಳುವಂಥ ಒಂದು ಪರಿಕಲ್ಪನೆ ಇಲ್ಲ. RSSಗೆ ದಾನ ಕೊಟ್ಟರೆ ATG ಎಕ್ಸೆಂಪ್ಷನ್ ಇಲ್ಲ. ಅಲ್ಲ, ಅದಕ್ಕೋಸ್ಕರ ಅಲ್ಲ, ರಿಜಿಸ್ಟರ್ ಆದ್ರೆ ದೇ ಕ್ಯಾನ್ ಆಲ್ವೇಸ್ ಟೇಕ್ ಎಕ್ಸೆಂಪ್ಷನ್. ಓಕೆ, ದೇ ಫಸ್ಟ್ ರಿಜಿಸ್ಟ್ರೇಷನ್ ಅಂಡ್ ಸೊಸೈಟಿ ರಿಜಿಸ್ಟ್ರೇಷನ್, ಅದಾದ್ಮೇಲೆ ATG ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್, ಆಯ್ತಾ? ಜೊತೆಗೆ ನೀವು ಅಥವಾ ಕಂಪನೀಸ್ ಆಕ್ಟ್ ನೀವು ಇವಾಗ ಯಂಗ್ ಇಂಡಿಯಾ ಅಂತ ಒಂದು ಕಂಪನಿ ಇದೆ, ಅದ್ರ ಬಗ್ಗೆ RSSನವರೇ ಪ್ರಶ್ನೆ ಮಾಡ್ತಾರೆ. ಎಷ್ಟು ದುಡ್ಡು ಖರ್ಚಾಗಿದೆ, ಎಷ್ಟು ಹೋಗಿದೆ, ಎಷ್ಟು ವೆಚ್ಚ ಆಗಿದೆ, ಎಲ್ಲ ಪ್ರಶ್ನೆ ಮಾಡ್ತಾರೆ, ಆಯ್ತಾ? ಬಟ್ ಅವ್ರನ್ನ ಯಾರು ಪ್ರಶ್ನೆ ಮಾಡೋಗಿಲ್ಲ. ಯಾಕೆ ಅಂತ ಹೇಳ್ತೀನಿ, ಯಂಗ್ ಇಂಡಿಯಾ ಇಸ್ ಅ ಸೆಕ್ಷನ್ 25 ಕಂಪನಿ. ಸೆಕ್ಷನ್ 25 ಕಂಪನಿ ಅರ್ಥ ಏನು? ಅದರಲ್ಲಿ ಪ್ರಾಫಿಟ್
ಬರುವಂಥದ್ದು ಯಾವ ಶೇರ್ ಹೋಲ್ಡರ್ಗೂ ₹1 ಹೋಗುದಿಲ್ಲ. ಓಕೆ ಓಕೆ ಒಂದೇ ₹1 ಹೋಗುದಿಲ್ಲ. ಓಕೆ ಅದು ಆ ಕಂಪನಿ ವಿಚಾರದಲ್ಲಿ RSS ನವರು ಸುಮಾರು 10-12 ವರ್ಷದಿಂದ ಇವತ್ತು ಒದ್ದಾಡ್ತಾ ಇದ್ದಾರೆ. ಇಲ್ಲ ಇವರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ದುಡ್ಡು ತಿಂದ್ಬಿಟ್ಟಿದ್ದಾರೆ. RSS ನವರೇ ಮಾಡ್ತಿರೋಂಥದ್ದು. RSS ಐಡಿಯಾಲಜಿಸ್ಟ್ ಅಂತ ಯಾರು RSS ನವರು ಬಂದು ಈ ವಿಷಯದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಅಥವಾ ಹೇಳಿಕೆ ಕೊಟ್ಟಿದ್ದು ನಾನು ನೋಡಿಲ್ಲ. RSS ಐಡಿಯಾಲಜಿ ಯು ಕ್ಯಾನ್ ಟೆಲ್ ಅಥವಾ RSS ಪ್ರೇರಿತವಾದ. ಸೊ ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು. ಆಯ್ತಾ? ಇದು ಜನರ ಕಣ್ಣಿಗೆ ಕಾಣಿಸುತ್ತೆ. ಓಕೆ ಆಯ್ತಾ? ಜನರು ಅದನ್ನ ಒಪ್ತಾರೋ ಬಿಡ್ತಾರೋ ಅದು ಇವಾಗ ನಿಮ್ ಯಾವ ಮನಸ್ಥಿತಿ ಇದೆ. ಯಂಗ್ ಇಂಡಿಯಾಗೆ ಶೇರ್ ಹೋಲ್ಡರ್ಸ್ ಇದ್ದಾರೆ ಸರ್. RSS ನ ಶೇರ್ ಹೋಲ್ಡರ್ಸ್ ಯಾರು? ಅಲ್ಲ, ಶೇರ್ ಹೋಲ್ಡರ್ಸ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಒಂದು ಶೇರಿಗೆ ಇಷ್ಟು ದುಡ್ಡು ಅಂತ ಹೇಳಿ ಅವರಿಂದ ಇಷ್ಟಿಷ್ಟು ದುಡ್ಡನ್ನು ಕಂಪಲ್ಸರಿಯಾಗಿ ಆನ್ ರೆಕಾರ್ಡ್ ತೆಗೆದುಕೊಳ್ಳಲಾಗಿದೆ. RSS ಏನ್ ಮಾಡಿದೆ ಅಂತದ್ದು ಅಂತ ಅಲ್ಲ, ಅದನ್ನೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಮಾಡಬೇಕು. ಏನಕ್ಕಂದ್ರೆ ಅವಾಗ ಪಾರದರ್ಶಕತೆ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ, ಕಾನ್ಫಿಡೆಂಟ್ ಇರುತ್ತೆ. ಇವಾಗ ನನಗೆ ದೇಣಿಗೆ ಕೊಡೋದಿದ್ರೆ ನೀವು ಹೇಳಿದಾಗ ಇವತ್ತು RSS ಯಾರು ಕೊಡಬೇಕಾಗಿದೆ ದೇಣಿಗೆ? ಗುರುದಕ್ಷಿಣೆ ಅಂತ ಕೊಡಬೇಕು. ಆಯ್ತಾ? ಗುರುದಕ್ಷಿಣೆ ಯಾಕೆ ಶಾಖೆ ನಡೆಸ್ತೀರಿ? ಅದಕ್ಕೋಸ್ಕರ ಗುರುದಕ್ಷಿಣೆ ಅಲ್ವಾ? ಸೊ ಇವಾಗ ಗುರುದಕ್ಷಿಣೆ ಆಗಿದ್ರೆ ಯಾರೋ ಚಿಕ್ಕವರು ದೊಡ್ಡವರು ಯಾರೋ ಬಂದು ದುಡ್ಡು ಕೊಡ್ತಾರೆ. ಆಯ್ತಾ? ಅದಕ್ಕೆ ಲೆಕ್ಕಾಚಾರ ಇಲ್ಲ. ಹಾಗಿದ್ರೆ ಲೆಕ್ಕಾಚಾರ ಇಲ್ಲ ಅಂತ ಹೇಳಿದ್ರೆ ಇದುವರೆಗೂ ಕೂಡ ನೀವು ಅವ್ಯವಹಾರ ನಡೆದಿದೆ ಅಂತ ಇಷ್ಟೊಂದು ಕಂಪ್ಲೇಂಟ್ಸ್ ಇದಾವಲ್ಲ, ಪೊಲೀಸ್ ಕಂಪ್ಲೇಂಟ್ಸ್. RSS ನೊಳಗೆ ಅವ್ಯವಹಾರ ನಡೆದಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ತುಂಬಾ ಇವೆ ಸರ್. RSS ನ ಗುರುದಕ್ಷಿಣೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಗುರುದಕ್ಷಿಣೆ ಯಾವುದೋ ಅಮೌಂಟ್ಸ್ ಅಲ್ಲಿ ಎಂಟೈರ್ ಇಂಡಿಯಾದಲ್ಲಿ ನಿಮ್ಗೆ ಅಟ್ಲೀಸ್ಟ್ 60 to 70 ಕಂಪ್ಲೇಂಟ್ಸ್ ಇರುವಂತದ್ದು ಇವೆ. ಆಯ್ತಾ? ಇಂಥವ್ರು ತಗೊಂಡು ಹೋಗಿದ್ದಾರೆ, ಮಾಡಿದ್ದಾರೆ, ಅವೆಲ್ಲ ಇವೆ. ಆಯ್ತಾ? ಅದ್ರ ಬಗ್ಗೆ ಏನು? ಆಯ್ತಾ? ಅದ್ರ ಬಗ್ಗೆ ಇಲ್ಲ ಅಂದ್ರೆ ಯು ಹ್ಯಾವ್ ಪ್ರಾಪರ್ ಸ್ಟ್ರಕ್ಚರ್. ಯಾವುದೋ ಕಾನೂನು ಅಡಿಯಲ್ಲಿ ಬರ್ತೀವಿ ನಾವು. ಏನಕ್ಕಂದ್ರೆ ಇದು ಬ್ರಿಟಿಷರ್ ಕಾಲ ಅಲ್ಲ, ಇದು ನಮ್ಮದೇ ಕಾನೂನು, ಇದು ನಮ್ಮದೇ ಒಂದು ಕಾನ್ಸ್ಟಿಟ್ಯೂಷನ್ ಇರುವಂಥ ಸಂದರ್ಭ. ಇದರಲ್ಲಿ ನಾ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ, ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಇವರು ನಮ್ಮ ಸಾಹೇಬ್ರು ಏನು ಹೇಳಿದ್ರು, ಅವ್ರು ಹೇಳ್ತಾರೆ ಇಲ್ಲ ಬೇರೆ ಯಾರು ಬಂದು ದೇ ಮೈಟ್ ಅಪಾಯಿಂಟ್ ಅಡ್ಮಿನಿಸ್ಟ್ರೇಟರ್. ಅದು ಚಾಲೆಂಜ್ ಆಗಲ್ವಾ? ಕೋರ್ಟಲ್ಲಿ ಚಾಲೆಂಜ್ ಆಗಲ್ವಾ? ಚಾಲೆಂಜ್ ಆದರೆ ನಾಳೆ ಕೋರ್ಟ್ ಅದ್ರ ಬಗ್ಗೆ ಇದು ಮಾಡಲ್ವಾ? ಸೊ ಅಡ್ಮಿನಿಸ್ಟ್ರೇಟರ್ಸ್ ಹ್ಯಾವ್ ಬೀನ್ ಅಪಾಯಿಂಟೆಡ್ ಇನ್ ಡಿಫರೆಂಟ್ ಪ್ಲೇಸಸ್. ಚಾಲೆಂಜ್ ಮಾಡ್ತಾರೆ, 2 ಸೆಕೆಂಡಲ್ಲಿ ರಿಲೀಫ್ ಸಿಗುತ್ತೆ, ಬರ್ತಾರೆ ವಾಪಸ್ಸು. ಆಯ್ತಾ? ಆಲ್ ದೀಸ್ ಆರ್ ಎಕ್ಸ್ಟ್ರೀಮ್ ಆರ್ಗ್ಯುಮೆಂಟ್ಸ್. ಎಕ್ಸ್ಟ್ರೀಮ್ ಆರ್ಗ್ಯುಮೆಂಟ್. ಸಿಂಪಲ್ ಕ್ವೆಶ್ಚನ್ ನಾವು ಕೇಳಬೇಕಾಗಿರುವಂಥದ್ದು, 21ನೇ ಶತಮಾನದಲ್ಲಿ ಇಷ್ಟು ದೊಡ್ಡ ವಿಸ್ತಾರವಾದ ಒಂದು ಸಂಘಟನೆ, ಇಷ್ಟು ದೊಡ್ಡ ನಿಮ್ಮ ಫ್ಯಾನ್ ಬೇಸ್ ಅಥವಾ ಜನರ ಸಪೋರ್ಟ್ ಇರುವಂಥದ್ದು, ಇದು ಯಾಕೆ ನೀವು ಇದು ಮಾಡೋದಿಲ್ಲ? ಇಲ್ಲ ತಬ್ಲಿಗಿ ಜಮಾತ್ ಆಗಿದ್ರೆ RSS ಕೊಟ್ಟು ತಬ್ಲಿಗಿ ಜಮಾತ್ ಅಂತ ಬಹಿರಂಗವಾಗಿ ಹೇಳಿ, ಸೇಟ್. ಅಥವಾ ಇನ್ನೊಂದು ಹೇಳಿ, ಯಾವುದು RSS ಇದು ಅಂತ ನೋಂದಣಿ ಮಾಡಿಸಿಕೊಳ್ಳುವುದು ಕಡ್ಡಾಯ ಅಂತ ಹೇಳುವುದಕ್ಕೆ ಸದ್ಯಕ್ಕೆ ಯಾವುದೇ ಕಾನೂನು ಅಥವಾ ಸಂವಿಧಾನದಲ್ಲಿ ಆಪ್ಷನ್ಸ್ ಇಲ್ಲ ಅನ್ನೋದನ್ನು ತಾವು ಕೂಡ ಒಪ್ಕೊಳ್ತೀರಿ? ಇಲ್ಲ, ಕಡ್ಡಾಯ ಅಂತ ಹೇಳೋದು ಒಪ್ಕೊಳ್ಳೇಬೇಕಾಗುತ್ತೆ. ಅದ್ರ ಬಗ್ಗೆ 2 ಮಾತಿಲ್ಲ, ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ವಿ ಆರ್ ನೌ ಇನ್ ದ 21st century. 21ನೇ ಶತಮಾನದಲ್ಲಿ ಇದೀವಿ ನಾವು. ಇಷ್ಟೊಂದು ದೊಡ್ಡ ಒಂದು ಸಂಸ್ಥೆ ಇಲ್ಲ, ನಾವು ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ. ಸಿ ಆಲ್ ದೀಸ್ ವಿ ಆಲ್ ನೋ ದೀಸ್ ಆರ್ ಆಲ್ ರೀಸನ್ಸ್. ಇವಾಗ ನೀವು ಯಾವುದೋ ಒಂದು ದಬ್ಬಾಳಿಕೆ ಮಾಡ್ತೀರಿ ಅಥವಾ ಬೇರೆ ಏನೋ ಮಾಡ್ತೀರಿ, ಅದಕ್ಕೆ ನೀವು ಕಾರಣ ಕೊಡ್ಬೇಕು, ಕಾರಣ ಹುಡುಕ್ತಿದ್ದೀರಿ ಹೊರತು ಇದರಲ್ಲಿ ಸತ್ಯವಾದ ಅಂಶ ಯಾವುದೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಇದರಲ್ಲಿ ನಿಮ್ಮ ಈಸಿಯೆಸ್ಟ್ ರಿಜಿಸ್ಟರ್ ಯುವರ್ ಸೆಲ್ಫ್. 100 ವರ್ಷ ಮಾಡಲಿಲ್ಲ ಆದರೆ ಅದನ್ನೇ ನಾನು ಯಾವುದೋ 100 ವರ್ಷಕ್ಕೆ ನಾನು ಯಾವುದೋ ತಪ್ಪು ಮಾಡಿದ್ದೀನಿ, ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಇದು ಕಾಲ ಬದಲಾಗಿದೆ. ತಪ್ಪು ಅಂತ ಹೇಳೋದಕ್ಕೂ ಕಾನೂನು ಇಲ್ಲ ಸರ್. ಅಲ್ಲ, ಕಾನೂನಾತ್ಮಕವಾಗಿ ನಾನು ಹೇಳ್ತಾ ಇಲ್ಲ. ಕಾನೂನಾತ್ಮಕವಾಗಿ ಹೇಳ್ತಾ ಇಲ್ಲ. ಪಬ್ಲಿಕ್ ಕೈಯಲ್ಲಿ ಇಷ್ಟು ದೊಡ್ಡ ಒಂದು ಆರ್ಗನೈಸೇಷನ್ ಸಂಸ್ಥೆಗೆ ದೇರ್ ಇಸ್ ನೋ ಇದು ಅಂತ ಹೇಳಿದ್ರೆ ತುಂಬಾ ಅಪರೂಪ. 2 ತದ್ವಿರುದ್ಧ ವಿಚಾರಧಾರೆಯ ಅತಿಥಿಗಳು ನಮ್ಮ ಜೊತೆಗೆ ಇರ್ತಾರೆ. 2 ಅತಿಥಿಗಳು ಒಂದು ವಿಷಯದ ಬಗ್ಗೆ ಅಗ್ರಿ ಅಪಾನ್ ಆಗಿರೋದು ಅಪರೂಪ. ಸೊ ಇದುವರೆಗಿನ ಚರ್ಚೆಯಲ್ಲಿ ಇಬ್ಬರು ಒಪ್ಪಿಕೊಂಡಿರುವಂಥದ್ದು RSS ನೋಂದಣಿ ಆಗಲೇಬೇಕು ಅಂತ ಕಡ್ಡಾಯಪಡಿಸುವಂಥ ಯಾವುದೇ ಕಾನೂನು ಮತ್ತು ಸಂವಿಧಾನದ ವಿಧಿ ಸದ್ಯಕ್ಕಂತೂ ಇಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಮೇಲೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. RSS ನೋಂದಣಿ ಆಗಬೇಕಾ, RSS ನೋಂದಣಿ ಆಗಲೇಬೇಕಾ ಅಂತ ಮತ್ತಷ್ಟು ಪ್ರಶ್ನೆ ತಗೊಳ್ಳೋಣ. ಒಂದಷ್ಟು ಪ್ರಶ್ನೆ ತಗೊಳ್ಳೋಣ. ರಾಜು ವಿಶ್ವಕರ್ಮ ಅಂತ KPCC ಪ್ರಧಾನ ಕಾರ್ಯದರ್ಶಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ, RSS ಪರವಾಗಿ ಬಂದಿರೋರು ಅಂತ ಅವ್ರಿಗೆ ನನ್ನ ಪ್ರಶ್ನೆ. ಬಂದಿರೋದು. ಓಕೆ ಕಾನೂನಾತ್ಮಕವಾಗಿ ಉತ್ತರ ಕೊಡ್ತೀನಿ. ಓಕೆ, ಇದು ಮೋಹನ್ ಭಾಗವತ್ ಅವರು ಹೇಳಿದ್ರು, ಸರ್ಕಾರದಿಂದ ಸೌಲಭ್ಯಗಳನ್ನು ತಗೊಳ್ಳೋ ಹಾಗಿದ್ರೆ ನಾವು ರಿಜಿಸ್ಟರ್ ಮಾಡಬೇಕು, ಇಲ್ಲದೆ ಹೋದರೆ ನಾವು ರಿಜಿಸ್ಟರ್ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ರು.
ಮೋಹನ್ ಭಾಗವತ್ ಅವ್ರಿಗೆ 2015ರಿಂದ Z+ ಎಲೈಟ್ ಭದ್ರತೆ ಕೊಡ್ತಾ ಇದೆ ಸರ್ಕಾರ. ದೇಶದಲ್ಲಿ ಒಂದು 50 ಜನಕ್ಕೆ ಮಾತ್ರ ಈ ಭದ್ರತೆ ಇದೆ. ಪ್ರಧಾನಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ರಾಹುಲ್ ಗಾಂಧಿಗೂ ಇದೆ. ಸುಮಾರು ಒಂದು ತಿಂಗಳಿಗೆ 35ರಿಂದ 50 ಲಕ್ಷ ಖರ್ಚಾಗುತ್ತೆ ಭದ್ರತೆ ವಿಷಯಕ್ಕೆ. ವರ್ಷಕ್ಕೆ ಒಂದು 5 ಕೋಟಿ 10 ಕೋಟಿ 50 ಕೋಟಿ ಖರ್ಚಾಗುತ್ತೆ. 10 ವರ್ಷದಿಂದ ಈ ಭದ್ರತೆಗೆ ಮೋಹನ್ ಭಾಗವತ್ ಅವ್ರಿಗೆ ಕೊಡ್ತಾ ಇದ್ದೀರಾ. ಇದು ಸರ್ಕಾರದ ದುಡ್ಡಲ್ವಾ? ಸರ್ಕಾರದ ಸೌಲಭ್ಯಗಳು ಬೇಕು, ಆದರೆ ಸರ್ಕಾರದ ಸಂವಿಧಾನದ ಅಡಿಯಲ್ಲಿ ನಾವು ರಿಜಿಸ್ಟರ್ ಆಗಲ್ಲ. ಮದುವೆ ಬೇಕು, ಹೆಂಡತಿ ಬೇಕು, ಮಕ್ಕಳನ್ನೋ ಜವಾಬ್ದಾರಿ ಬೇಡ ಅನ್ನೋ ಈ ನಿಲುವು ಸರಿನಾ? ರೈಟ್ ಕ್ವಶನ್ ಸರ್, ತುಂಬ ಚರ್ಚೆ ಆಗ್ತಾ ಇದೆ. ವೆರಿ ಗುಡ್ ಕ್ವಶನ್, ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಇವತ್ತು ನ್ಯೂಸ್ ಅಲ್ಲಿ ನಾವು ಕೂತಿದ್ದಾಗ ನೋಡ್ತಾ ಇದ್ದೆ, ನೀಟ್ ಎಕ್ಸಾಮ್ ನಡೀತಾ ಇದೆ ಇವತ್ತು. ಆ ನೀಟ್ ಎಕ್ಸಾಮ್ಗೆ ಮಿಲಿಟ್ರಿ ಅವ್ರನ್ನ ಯೂಸ್ ಮಾಡಿಕೊಂಡು ಹೆಲಿಕಾಪ್ಟ್ರಲ್ಲಿ ಕ್ವಶನ್ ಪೇಪರ್ಸ್ ಎಲ್ಲ ಹೇಳಿದ್ರು ನ್ಯೂಸ್ನಲ್ಲಿ. ಇವರು ನಿಮ್ಮ ಸುವರ್ಣದಲ್ಲೇ ಏನು ಇಷ್ಟೊಂದು ಖರ್ಚು ಮಾಡಿಕೊಂಡು ಮಾಡ್ತಾ ಇದ್ದಾರಲ್ಲ ಅಂತ. ಯಾಕೆಂದರೆ ದೇಶದ ಒಳಿತಿಗಾಗಿ ಮಾಡ್ತಾ ಇರೋದು, ನಂದು ಎಕ್ಸಾಮ್ ತೊಗೊಳೋದಕ್ಕಲ್ಲ. ಹಾಗೆ ಒಬ್ಬರು ಲೀಡರ್ನ, ಈಗ ಒಬ್ಬರು ನೀವು ಹೇಳಿದ್ರೆ ಒಬ್ಬರು ನಿಮ್ಮ ಪಾರ್ಟಿಯವರೇ ಅವರು ಅವಾಗ ಏನು, ಇವಾಗ ಅಟ್ಲೀಸ್ಟ್ ಅವರು ಲೀಡರ್ ಆಫ್ ದ ಅಪೋಸಿಷನ್ ಪಾರ್ಲಿಮೆಂಟಲ್ಲಿ, ಅವಾಗ ಏನೂ ಇರಲಿಲ್ಲ, ಬರೀ ಒಂದು ಪಾರ್ಲಿಮೆಂಟ್ ಮೆಂಬರ್ ಅವರು. ನಾನು ಬೆಂಗಳೂರಿಂದ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದರು, ಎಂಟೈರ್ ಒಂದು ಸೆಕ್ಟರ್ ರೋಡ್ ಕ್ಲೋಸ್ ಮಾಡಿದರು ಅವ್ರು ಹೋಗುವಾಗ. ಈಗ ಸುಮಾರು ಒಂದು 10 ವರ್ಷದ ಕೆಳಗೆ ಅಲ್ಲ, ಅವಾಗ ಏನೂ ಇರಲಿಲ್ಲ. ಇದು ವಾಗ್ವಾದ ಅಲ್ಲ, ಸಂವಾದ. ಅವರು ಅವಾಗ ಯಾವ ಪೊಸಿಷನ್ನಲ್ಲೂ ಇರಲಿಲ್ಲ, ಬರೀ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಅವರು. ಆದ್ರೂ ಅವ್ರಿಗೆ ಕೊಟ್ಟರು. ಯಾಕೆ ಅಂದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಯವರ ಮೊಮ್ಮಗ ಆಲ್ ದೋಸ್ ಥಿಂಗ್. ಹಾಗಿರುವಾಗ ಒಂದು ಪ್ರೊಟೆಕ್ಷನ್ ಕೊಡಬೇಕು. ಅದೇ ರೀತಿ RSS ಅಂದರೆ ತುಂಬ ಜನಗಳ ಅಭಿಮಾನ ಇದೆ. ಯಾಕೀಗ ಒಬ್ಬ ಸಿನಿಮಾ ನಟ ಅವರು ಹೋದರೆ ಫುಲ್ ಪ್ರೊಟೆಕ್ಷನ್ ಕೊಡ್ತೇವೆ. ಅವರೇನು ರಿಜಿಸ್ಟರ್ ಆಗಿಲ್ಲ, ಅವರು ನನ್ನ ಹಿಂದೆ ಬನ್ನಿ ಅಂತ ಯಾರನ್ನೂ ಕರೆದಿಲ್ಲ. ಅವರು ಜನಗಳು ಬರ್ತಾರೆ ಅಂತ ಹೇಳಿ ರಜೆಗಳು ಡಿಕ್ಲೇರ್ ಮಾಡಿದ್ರು, ಇಡೀ ಸರ್ಕಾರನೇ ನಿಲ್ಲಿಸಿದ್ರು. ಆವಾಗ ಅದಕ್ಕೆ ಬೆಲೆ ಕೊಡೋಕ್ಕಾಗತ್ತೆ. ಸರ್ಕಾರದ ಒಂದು ಒಳಿತಿಗಾಗಿ ಅದು ಮಾಡ್ಕೊಳ್ಳುತ್ತೆ ಸರ್ಕಾರ. ಅವರೇನು ಕೇಳಿಲ್ಲ, Z+ ಕೊಡಿ ಅಂತ ಕೇಳೋದಿಲ್ಲ. ಸರ್ಕಾರನೇ ಅವ್ರು ನಮಗೆ ಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸರ್ಕಾರ ಬೇಡ ಅಂತ ಇದ್ರೆ ನಿಲ್ಲಿಸ್ಬೋದಲ್ಲ, ಅವಾಗ ಎಲ್ರಿಗೂ ನಿಲ್ಲಿಸ್ಲಿ, ಬೇಕಾದ್ರೆ ಖುಷಿಯಾಗಿ ನಿಲ್ಲಿಸ್ಲಿ, ನಮಗೇನು ಬೇಜಾರಿಲ್ಲ. ಬಟ್ ನಮಗೆ ಸರ್ಕಾರದವರೇನೆ ಇವರು ಹೋದರೆ ಅಕಸ್ಮಾತ್ ಅವ್ರಿಗೆ ಯಾರಾದರೂ ಒಂದು ತೊಂದರೆ ಕೊಟ್ಟರೆ ಅದರಿಂದ ಸರ್ಕಾರಕ್ಕೆ ತೊಂದರೆ ಬರುತ್ತೆ ಅನ್ನೋದು ಒಂದು ಅಭಿಪ್ರಾಯ ಇದೆ ಸರ್ಕಾರಕ್ಕೆ. ಹಾಗಾಗಿ ಬರೀ BJP ಎಲ್ಲ, ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ, ನಾಳೆ ಇಲ್ಲೂ ಕೊಡ್ತಾರೆ, ಅಲ್ಲೂ ಕೊಡ್ತಾರೆ. ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ನು ಒಂದು ಸೈಟ್ ಹೆಂಗೆ ತಗೊಳುತ್ತೆ, ಬಿಲ್ಡಿಂಗ್ ಹೆಂಗೆ ಕಟ್ಟುತ್ತೆ, ಆ ಬಿಲ್ಡಿಂಗಿಗೆ ಕಟ್ಟೋದಕ್ಕೆ ದೇಣಿಗೆ ಹೆಂಗೆ ತಗೊಳುತ್ತೆ? ಬದುಕಿ ಅವರೇ, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆದರೆ ಅವ್ರ ಪ್ರಾಪರ್ಟಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಐ ಅಗ್ರಿ. ಕೇಳಿಸ್ಕೋಬೇಕು ಇವರೇ, ನೀವು ಮಾತಾಡಬೇಡಿ, ಅವ್ರ ಆನ್ಸರ್ ಕೇಳಿಸ್ಕೊಳ್ಳಿ. ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಪ್ರಾಪರ್ಟಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ ಒಂದು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿ ಅಲ್ಲಿ ಏನಾಗಿರುತ್ತೆ, ಈಗ ನಾನು RSS ಅಭಿಮಾನಿ ಅಂತ ತೊಗೊಳ್ಳಿ, ನನ್ನ ಪ್ರಾಪರ್ಟಿನ ನೀವು ಯೂಸ್ ಮಾಡಿ ಅಂತ ಕೊಡ್ಬೋದು. ನಾವು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾವು ಓಕೆ, ಯೂಸ್ ಮಾಡಿ. ನಿಮ್ಮ ಸುವರ್ಣ ನ್ಯೂಸ್ ಇದೆ, ನಿಮಗೆ ಬಂದು ಸರ್ ನಿಮ್ಮ ಮೇಲೆ ತುಂಬ ನನಗೆ ಅಭಿಮಾನ ಇದೆ, ನಮ್ಮ ಮನೇಲೇ ನಿಮ್ಮದು ಮಾಡಿ ಅಂತ ಹೇಳ್ತಾರೆ, TV ಸ್ಟುಡಿಯೋ ಅಲ್ಲೇ ಮಾಡಿ ಅಂತ ಹೇಳ್ತಾರೆ. ದಟ್ ಈಸ್ ಪರ್ಮಿಸಿಬಲ್. ಅದಕ್ಕೆ ಹೇಳಿದ್ದು, ನೀವು ದಾಖಲೆ ಏನಾದ್ರು ಇದ್ದರೆ ಖಂಡಿತ ನೋಡ್ತೇನೆ ಅದನ್ನು. ಅವರು RSS ಹೆಸರಲ್ಲಿ ಇದ್ದರೆ ಖಂಡಿತ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಗಿರೀಶ್ ಕಾಳಪ್ಪ ಸರ್, ನಿಜವಾಗ್ಲೂ ನಿಮಗೆ ಅನಿಸುತ್ತಾ ಇಷ್ಟು ಬೇರೆ ಬೇರೆ ಕಡೆ ದೇಶದ ಬೇರೆ ಬೇರೆ ನಗರಗಳಲ್ಲಿನ ಆಸ್ತಿಗಳು ಅದನ್ನು RSS ಅಕ್ರಮವಾಗಿ ರಿಜಿಸ್ಟರ್ ಮಾಡ್ಕೊಂಡಿರ್ಬೋದು ಅಂತ ಏನಾದ್ರು ತಮಗನ್ಸುತ್ತಾ? ಇಷ್ಟು ವರ್ಷಗಳಿಂದ ಡಾಕ್ಯುಮೆಂಟೇ ಇಲ್ಲದೆ ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಸ್ತಿಗಳನ್ನು ಹಿಡ್ಕೊಂಡು ಕೂತ್ಕೊಂಡಿದೆ ಅಂತ ಅನ್ಸುತ್ತಾ? ಇವಾಗ ಒಬ್ಬ ಪ್ರಭಾವಿ ಮಂತ್ರಿ ಇರ್ತಾರೆ, ಆಯ್ತಾ? ಆ ಪ್ರಭಾವಿ ಮಂತ್ರಿಗೆ ಯಾರೋ ಒಬ್ರು ದೇಣಿಗೆ ಕೊಡೋರು ತುಂಬ ಜನ ಹುಟ್ಕೋತಾರೆ. ಓಕೆ, ಬಡವನ್ಗೆ ಯಾರು ದೇಣಿಗೆ ಕೊಡಲ್ಲ, ಬಡವನಿಗೆ ಯಾರು ದೇಣಿಗೆ ಕೊಡಲ್ಲ. ಅವನ ಪಾಪ ಬೀದಿ ಸೈಡಲ್ಲಿ ಬಿದ್ದಿರ್ತಾನೆ, ಅವ್ನಿಗೆ ಯಾರು ದೇಣಿಗೆ ಕೊಡಲ್ಲ. ಓಕೆ, ಬಟ್ ಪ್ರಭಾವಿಗಳಿಗೆ ಎಲ್ಲರೂ ಬರ್ತಾರೆ ದೇಣಿಗೆ ಕೊಡೋದಕ್ಕೆ, ಆಯ್ತಾ? ಯಾಕೆ ಇವ್ರಿಗೆ ದೇಣಿಗೆ ಬರುತ್ತೆ? ಪ್ರಭಾವಿಗಳಿದ್ದಾರೆ. ಓಕೆ, ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅವ್ರ ಕೆಳಗಡೆ ಇದೆ. ಇವಾಗ ಟಾಟಾ ಸನ್ಸ್ ಇಸ್ ದ ಹೋಲ್ಡಿಂಗ್ ಕಂಪನಿ ಫಾರ್ ದ ಟಾಟಾ ಗ್ರೂಪ್, ಆಯ್ತಾ? ಟಾಟಾ ಗ್ರೂಪ್ ಅಲ್ಲಿ 150 ಕಂಪನಿ ಇದೆ. ಟಾಟಾ ಎಲೆಕ್ಸಿ, ಟಾಟಾ ಕನ್ಸಲ್ಟೆನ್ಸಿ, 150 ಕಂಪನಿ ಇದೆ. ಬಟ್ ಟಾಟಾ ಅವೆಲ್ಲ ದೇ ಆರ್ ಟ್ರೇಡೆಡ್, ಡೈಲಿ ಟ್ರೇಡಿಂಗ್ ಆಗುತ್ತೆ. ಟಾಟಾ ಸನ್ಸ್ ಇಲ್ಲ. ಓಕೆ, ಇಟ್ಸ್
ಇದು ಏನದು ಇಟ್ಸ್ ನಾಟ್ ಸೋಲ್ಡ್ ಅಂಡ್ ಬಾಟ್. Okay. ಅಂದ್ರೆ ಅದು ಇಟ್ಸ್ ಅ ಹೋಲ್ಡಿಂಗ್ ಕಂಪನಿ, Okay. ಪೇರೆಂಟ್ ಕಂಪನಿ ವಿಚ್ ಇಸ್ ನಾಟ್ ಅವೈಲೇಬಲ್ ಆನ್ ದ ಶೇರ್ ಮಾರ್ಕೆಟ್. Okay. ಆಯ್ತಾ, ಹೀಗಿರ್ಬೋದು. ಬಟ್ ಟಾಟಾ ಸನ್ಸ್ ಇಸ್ ಆಲ್ಸೋ ರಿಜಿಸ್ಟರ್ಡ್, ಓಕೆ, ಅದು ಕೂಡ ರಿಜಿಸ್ಟರ್ ಆಗಿರುತ್ತೆ. ಇವಾಗ ನೀವೇನು ಹೇಳ್ತಿದ್ದೀರಿ, 108 ಸಂಸ್ಥೆಗಳಿವೆ ಇವ್ರ ಕೆಳಗಡೆ, ಅವೆಲ್ಲ ರಿಜಿಸ್ಟರ್ಡ್ ಇವೆ, ಅವೆಲ್ಲ ರಿಜಿಸ್ಟರ್ಡ್. ಬಟ್ ಪೇರೆಂಟ್ ಆರ್ಗನೈಸೇಷನ್ ಅನ್ರಿಜಿಸ್ಟರ್ಡ್ ಇದೆ. ಓಕೆ. ಸೊ ಇವಾಗ ನನಗೇನು ನಡೆಸಬೇಕಾ, ಯಾವುದೋ ಒಂದು ಸಂಸ್ಥೆ ಹೆಸರಲ್ಲಿ ನಡೆಸ್ತೀನಿ, ಅಥವಾ ಪುತ್ತಿಗೆ ಅವ್ರು ಹೇಳಿದಾಗೆ ಯಾವುದೋ ಒಂದು ದೇಣಿಗೆದಾರರ ಹೆಸರಲ್ಲಿ ಇಟ್ಕೋತೀನಿ. ಬಟ್ ಪ್ರಶ್ನೆ ಅದಲ್ಲ ಅಜಿತ್, ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಲೀಗಲ್ ಇಲ್ಲಿಗಲ್ ಪ್ರಶ್ನೆ ಬೇಡ ಅಂತಿರಲಿಲ್ಲ. ಅಲ್ಲ, ದಟ್ ಇಸ್ ನಾಟ್ ದ ಪಾಯಿಂಟ್. ಏನಕ್ಕಂದ್ರೆ ನಾನು ಹೇಳಿದ ಹಾಗೆ ನಾಳೆ ಈ ವಿಷಯ ಕೋರ್ಟ್ ಹೋದ್ರು ಕೂಡ ಜಡ್ಜ್ಗಳಿಗೆ ಹೋಗ್ತಿದ್ದಾರೆ, RSS ಆಫೀಸ್ಗಳಿಗೆ, ಜಡ್ಜ್ಗಳಿಗೆ RSS ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ನೀವು ಇದರಲ್ಲಿ ಏನಾಗುತ್ತೆ, ನೀವು ಆರ್ ಯು ಸೇಯಿಂಗ್ ದಟ್ ಇವಾಗ ಜಡ್ಜ್ಗಳು ಇವಾಗ ನಾಳೆ ನಿರ್ಣಯ ಕೊಡ್ತಾರೆ, ಇಲ್ಲ RSS ನೀಡ್ ನಾಟ್ ರಿಜಿಸ್ಟರ್ ಇಟ್ ಸೆಲ್ಫ್ ಅಂತ, ಮುಗಿತಾ ಅದು? ಅಲ್ಲ, ಒಂದು ನಿಮಿಷ, ಒಂದು ಗಟ್ಟಿಯಾದ ಜುಡಿಷಿಯರಿ ಇರುವಂತಹ ದೇಶ, ಒಂದು ನಿಮಿಷ ಸರ್, ಗಟ್ಟಿಯಾದ ಜುಡಿಷಿಯರಿ ಇರುವಂತಹ ದೇಶ. ತಾವೊಬ್ಬ ವಕೀಲರು ಇದ್ದೀರಿ, ಯಾವುದೋ ಜಡ್ಜು ಐ ಥಿಂಕ್ ಇಟ್ ಶುಡ್ ನಾಟ್ ಹ್ಯಾಪನ್ ಅಂತಾರ, ಅಥವಾ ಈ ಕಾನೂನಿನ ಇಂತಿಂಥ ವಿಧಿಗಳ ಪ್ರಕಾರ ಇದಾಗಬೇಕು ಆಗಬಾರ್ದು ಅಂತ ಹೇಳ್ತಾರೆ. ಅದು ನಾನು ಲೆಟ್ ಮಿ ಕಂಪ್ಲೀಟ್ ವಾಟ್ ಐ ಸೇ. ನನಗೂ ಕಾನೂನಿನ ಬಗ್ಗೆ ಗೌರವ ಇದೆ, ನನಗೂ 30 ವರ್ಷ ಪ್ರಾಕ್ಟೀಸ್ ಆಗಿದೆ, ಆಯ್ತಾ. ಸೊ ಯು ಡೋಂಟ್ ಹ್ಯಾವ್ ಟು ಟೆಲ್ ಮಿ ಹಿಂಗೆ ಮಾತಾಡಿ ಅಂತ ದಯವಿಟ್ಟು ಹೇಳ್ಬಿಡಿ. ನಾನು ಹಿಂಗೆ ಮಾತಾಡಿ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನಾಳೆ ಕಾನೂನಾತ್ಮಕವಾಗಿ ಇಲ್ಲ ಬೇಕಾಗಿಲ್ಲ, ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅಂತಲೂ ಹೇಳುತ್ತೆ. ಅದ್ರ ಬಗ್ಗೆ ಸಂಶಯ ಬೇಡ ನಿಮಗೆ, 100% ಯಾವ್ದಾದ್ರು ಕೋರ್ಟ್ ಹೇಳುತ್ತೆ. ಬಟ್ ನೀವು ಯು ಆರ್ ಬಿಫೋರ್ ದ ಪಬ್ಲಿಕ್. ಇವಾಗ ಇವರೆಲ್ಲ ಕೂತಿದಾರಲ್ಲ, ದ ಪಬ್ಲಿಕ್, ನಮ್ಮನ್ನ ವೀಕ್ಷಿಸ್ತಿದಾರಲ್ಲ, ಅವರೆಲ್ಲ ಪಬ್ಲಿಕ್. ಅವ್ರೇನು ಪ್ರಶ್ನೆ ಬರುತ್ತೆ ಅವ್ರ ಮನಸ್ಸಿಗೆ? ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿ, ಇಷ್ಟೊಂದು ದೊಡ್ಡ ಸಂಸ್ಥೆ 21ನೇ ಶತಮಾನದಲ್ಲೂ ಅವರಿಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಐ ಡೋಂಟ್ ಫಾಲೋ ಅಂಡರ್ ಎನಿ ಕಾನೂನು, ಇಲ್ಲ ನಾನು ಅಬೌವ್ ದ ಲಾ, ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ನೀವು ವಾಟ್ ಮೆಸೇಜ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.